ರಂಜೋಳ ಗ್ರಾಮದ ಒಂದೇ ಕುಟುಂಬದ 5 ಆತ್ಮಹತ್ಯೆ. ಸರ್ಕಾರ ಪರಿಹಾರ ನೀಡಬೇಕು, ಗ್ರಾಮಸ್ಥರ ಮನವಿ. ಸೇಡಂ ತಾಲೂಕಿನ ರಂಜೋಳ ಗ್ರಾಮದ ಒಂದೇ ಕುಟುಂಬದ 5 ದುರ್ಮರಣ ಹೊಂದಿದ ಕಾರಣ ಆ ಕುಟುಂಬವು ಬಡ ಕುಟುಂಬವಾಗಿದ್ದು ನೆರೆ ರಾಜ್ಯದ ಹೈದರಾಬಾದ್ಗೆ ಬದುಕಲು ಹೋಗಿ ಈ ಒಂದು ದುರಂತ ಸಂಭವಿಸಿದೆ. ಮಾನ್ಯ ಮಿಯಾಪುರ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸುವುದಾಗಿ ಗ್ರಾಮಸ್ಥರ ಮನವಿ ಮಾಡಿದ್ದಾರೆ. ಆ ಕುಟುಂಬವು ತುಂಬಾ ನಿರ್ಗತಿಕ ಕುಟುಂಬವಾಗಿದ್ದು ಆ ಮೃತರನ್ನ ಮಣ್ಣು ಮಾಡಲು ಕೂಡ ಹಣ ಇರುವುದಿಲ್ಲ. ಗ್ರಾಮದ ಎಲ್ಲ ಮುಖಂಡರು ಸೇರಿ ಹಣ ಜಮಾ ಮಾಡಿ ಕಾರ್ಯಕ್ರಮವನ್ನು ಮುಗಿಸಿಕೊಡುತ್ತಿದ್ದೇವೆ. ಆದ್ದರಿಂದ ಆ ಕುಟುಂಬದ ಓರ್ವ ವ್ಯಕ್ತಿಯಾದ ಲಕ್ಷ್ಮಯ್ಯ ಅವರ ಮಗ ಮಾತ್ರ ಜೀವಂತರಾಗಿದ್ದಾರೆ. ಅವರಿಗೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರು ಮಾತನಾಡಿದರು. ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ ಬಡ ಕುಟುಂಬ ಅವರು ಬಹಳ ನಿರ್ಗತಿಕರಾಗಿರ್ತಾರೆ. ಆ ಬಡ ಕುಟುಂಬ ಹೈದರಾಬಾದ್, ತೆಲಂಗಾಣ, ಮಿಯಾಪುರ ಅಂತಕ್ಕಂಥ ಒಂದು ಏರಿಯಾದಲ್ಲಿ ದುರ್ಮರಣ, ಒಂದೇ ಕುಟುಂಬದಲ್ಲಿ 5 ಜನ ದುರ್ಮರಣ ಹೊಂದಿರ್ತಾರೆ. ಅದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅದಕ್ಕೆ ತನಿಖೆ ಮಾಡಬೇಕಂತೇಳಿ ನಮ್ಮ ರಂಜೋಳ ಗ್ರಾಮಸ್ಥರ ಪರವಾಗಿ ಮತ್ತು ಮುಖ್ಯಸ್ಥರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಆ ಕುಟುಂಬ ನಿರ್ಗತಿಕರಾಗಿರೋದ್ರಿಂದ ಆ ಕುಟುಂಬದ ಓರ್ವ ವ್ಯಕ್ತಿ ಮಾತ್ರ, ಆ ಯಜಮಾನ ಲಕ್ಷ್ಮಣ ಅಂತಕ್ಕಂಥ ಯಜಮಾನನ ಮಗ ಮಾತ್ರ ಉಳಿದಿರ್ತಾನೆ. ಅವನಿಗೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ನಮ್ಮ ತಾಲೂಕಿನ ಸಚಿವರಾಗಿರ್ಬೋದು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೆ ಆ ಕುಟುಂಬಕ್ಕೆ ಪರಿಹಾರ ನೀಡಬೇಕಂತೇಳಿ ನಮ್ಮ ಸಮಸ್ತ ರಂಜೋಳ ಗ್ರಾಮದ ವತಿಯಿಂದ ನಾವು ಕಳಕಳಿಯಿಂದ ವಿನಂತಿಸ್ಕೊಳ್ತೇವೆ. ಏಕೆಂದರೆ ಇವಾಗ ಅವರಿಗೆ ಮಣ್ಣು ಮಾಡ್ತಕ್ಕಂಥ ಕೆಪಾಸಿಟಿನೂ ಇಲ್ಲ ಅವ್ರ ಬಳಿ. ಇವಾಗ ಊರಿನ ಜನ ಸೇರಿ ಮಣ್ಣು ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ದೀವಿ ನಾವು. ಯಾಕಂದರೆ ಅವ್ರು ನಿರ್ಗತಿಕರು, ಅವ್ರು ಕೂಲಿ ಮಾಡ್ಲಿಕ್ಕೆ ಹೋಗ್ತಿದ್ರು ಯಾವಾಗಲೂ. ಅಂಥ ಒಂದು ಕುಟುಂಬಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಂಡು ಅತಿ ಶೀಘ್ರದಲ್ಲಿ ಅವ್ರಿಗೆ ಪರಿಹಾರ ನೀಡಬೇಕು ಮತ್ತು ಸಾವಿನ ಬಗ್ಗೆ ಸಮಗ್ರ ತನಿಖೆ ಆಗಬೇಕಂತೇಳಿ ನಮ್ಮ ಸಮಸ್ತ ರಂಜೋಳ ಗ್ರಾಮದ ವತಿಯಿಂದ ಈ ಒಂದು ಸುವರ್ಣ ನ್ಯೂಸ್ ವತಿಯಿಂದ ನಾವು ವಿನಂತಿಸ್ಕೊಳ್ತೇವೆ. ಈ ನ್ಯೂಸ್ನಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಶೇರಿಕರ್ ಅವರು, ಈ ಊರಿನ ಪ್ರಮುಖರಾಗಿರ್ತಕ್ಕಂಥ ನಾಗೇಶ್ ರೆಡ್ಡಿ ಅವರು ಮತ್ತು ಸುಭಾಷ್ ಚಂದ್ರ ನಾಟೇಕರ್ ಅವರು, ಚನ್ನಪ್ಪ ಅವರು, ಇನ್ನೂ ಅನೇಕ ಜನ, ಸುಲಿಂಗ ಮತ್ತು ಇನ್ನೂ ಅನೇಕ ಜನ ನಾವು ಇಲ್ಲಿದ್ವಿ. ಅದಕ್ಕೆ ನಾವು ಸರ್ಕಾರಕ್ಕೆ ತುಂಬ ವಿಜ್ಞಾಪನೆಯಿಂದ, ದುಃಖದಿಂದ ಕೇಳ್ಕೊಳ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಪರಿಹಾರನೂ ಒದಗಿಸಬೇಕು ಇರ್ತಕ್ಕಂಥ ಮಗುವಿಗೆ, ಮತ್ತು ಇದು ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕಂತೇಳಿ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.